ವೆಲ್ಕಮ್ ಬ್ಯಾಕ್ ವೀವರ್ಸ್. ಇವತ್ತು ಫ್ರೆಂಚ್ ಫ್ರೈಸ್ ಉಪ್ಪಿಟ್ಟು ಮಾಡೋಣ. ಇಂಗ್ರೀಡಿಯೆಂಟ್ಸ್: ಕ್ಯಾರೆಟ್, ಹಸಿರು ಮೆಣಸಿನ್ಕಾಯಿ, ಶೇಂಗಾ ಬೀಜ, ಬಟಾಣಿ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಟೊಮ್ಯಾಟೊ, ಫ್ರೆಂಚ್ ಫ್ರೈಸ್, 2 ಈರುಳ್ಳಿ, ಬೀನ್ಸ್. ನೋಡಿ, ವೆಜಿಟೇಬಲ್ಸ್ಗಳನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ, ಕ್ಯಾರೆಟು, ಬೀನ್ಸು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲದನ್ನೂ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಕಾಯಿನೂ ಕೂಡ ತುರಿದಿಟ್ಕೊಳ್ಳಿ. ಬಟಾಣಿ ಕಾಳು, ಶೇಂಗಾ ಬೀಜ, ಕ್ಯಾರೆಟ್, ಬೀನ್ಸ್, 3 ಬೌಲ್ಸ್ ನೀರು ಹಾಕಿ ಬೇಯಿಸ್ಕೋಬೇಕು. 1 ವಿಷಲ್ ಕೂಗೋವರೆಗೂ ಬೇಯಿಸಿ. 1 ವಿಷಲ್ ಸಾಕು. 1.25 ಲೋಟ ಬಾಂಬೆ ರವೆ ಹಾಕೋತಿದ್ದೀನಿ. ರವೆನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ಹುರ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಹುರ್ಕೊಳ್ಳಿ. ಯಾಕೆ ಹುರಿಬೇಕು ಅಂದರೆ ಅದ್ರ ಕಲರು ಮತ್ತು ರುಚಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ನೀರಿಗೆ ಹಾಕಿ ಕದರಬೇಕಾದ್ರೆ ಅದು ಅಷ್ಟು ಅಂಟಂಟಾಗಿ ಬರಲ್ಲ, ಚೆನ್ನಾಗಾಗುತ್ತೆ. ನೋಡಿ, ಒಗ್ಗರಣೆಗೆ ಆಲ್ರೆಡಿ ನಾನು ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಮತ್ತು ಬೇಯಿಸ್ಕೊಂಡಿರೋ ಕಾಳುಗಳು ಮತ್ತು ತರಕಾರಿಗಳು ಎಲ್ಲದನ್ನು ನಾನು ಬಾಡಿಸ್ಕೊತೀನಿ. ಈಗ ಬಾಡಿಸ್ಕೊಂಡಾದಮೇಲೆ ನಾನು 1.25 ಲೋಟದಷ್ಟು ರವೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ತಕ್ಕಂಗೆ 4 ಗ್ಲಾಸ್ ನೀರು ಹಾಕ್ಕೋತೀನಿ. ಈಗ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆವಾಗ ರವೆನ ನಿಧಾನಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಬಾಡಿಸಿ. ಈಗ ಫ್ರೆಂಚ್ ಫ್ರೈಸ್ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ. ನೋಡಿ, ರವೆ ನೀರನ್ನ ಹೀರ್ಕೊಂಡು ಒಂದು ಹದ ಬಂದಿದೆ. ಇವಾಗ ಕಾಯಿ ತುರಿ ಮತ್ತು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸಿ. ಫ್ರೆಂಚ್ ಫ್ರೈಸ್ ಉಪ್ಮಾ ಈಸ್ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ.